ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ರಿಚ್ ಆ್ಯಂಡ್ ಡ್ಯಾಡ್ ಸ್ಟೋರಿ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದು ಈ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಸೂಪರ್ ಮಾರ್ಕೆಟ್ಗೆ ಹೋಗಬೇಕು ಮತ್ತು ಅಲ್ಲೇ ಕೆಲಸವನ್ನು ಪ್ರಾರಂಭಿಸಬೇಕು. ನಾನು ನಿಮಗೆ ತಾಸಿಗೆ 10 ಸೆಂಟ್ ಸಂಬಳ ಕೊಡುತ್ತೆ ಮತ್ತು ನೀವು ಪ್ರತಿ ಶನಿವಾರ 3 ತಾಸು ಕೆಲಸ ಮಾಡಬಹುದು. ಆದರೆ ಇವತ್ತು ನನಗೆ ನನ್ನ ಸಾಫ್ಟ್ಬಾಲ್ ಮ್ಯಾಚ್ ಇದೆ. ನಾನು ಹೇಳಿದೆ. ಮೈಕ್ನ ಡ್ಯಾಡ್ ಧ್ವನಿಯನ್ನು ಕೇಳಿಗಳಿಸಿ ನಿಧಾನವಾಗಿ ಹೇಳಿದರು. ಒಂದು ಒಪ್ಪಿಕೊಂಡಿರಬೇಕು, ಇಲ್ಲವೇ ಬಿಟ್ಟು ಬಿಡಬೇಕು. ನನಗೆ ಇದು ಒಪ್ಪಿಗೆ ಇದೆ, ನಾನು ಉತ್ತರಿಸಿದೆ ಮತ್ತು ಆಟದ ಬದಲು ಕೆಲಸ ಮಾಡುವ ಹಾಗೂ ಕಲಿಯುವ ದಂಧೆಯನ್ನು ಆರಿಸಿಕೊಂಡೆ. 30 ಸೆಂಟ್ ಸಿಕ್ಕಿ ನಂತರ ಆ ದಿನ ಬೆಳಿಗ್ಗೆ 9ರಿಂದ ಮೈಕ್ ಮತ್ತು ನಾನು ಮಿಸ್ಸೆಸ್ ಮಾರ್ಕೆಟ್ಗಾಗಿ ಕೆಲಸ ಮಾಡುತ್ತಿದ್ದೆವು. ಅವರು ಒಳ್ಳೆಯ ಮತ್ತು ಧೈರ್ಯವಿದ್ದ ಮಹಿಳೆಯರಾಗಿದ್ದರು. ಮೈಕ್ ಮತ್ತು ನನ್ನನ್ನು ನೋಡಿದಾಗ ತನ್ನೆರಡು ಮಕ್ಕಳ ನೆನಪು ಬರುತ್ತಿದೆ ಎಂದು ಆಕೆ ಹೇಳುತ್ತಿದ್ದರು. ಅವರಿಗೆ ದೊಡ್ಡವರಾಗಿ ದೂರ ಹೊರಟು ಹೋಗಿದ್ದರು. ಆದರೆ ಶ್ರಮಪಟ್ಟು ದುಡಿಯುವುದರಲ್ಲಿ ವಿಶ್ವಾಸವಿಟ್ಟುಕೊಂಡಿದ್ದರು ಮತ್ತು ನಮ್ಮನ್ನು ಕೆಲಸದಲ್ಲಿ ತೊಡಗುವಂತೆ ಮಾಡುತ್ತಿದ್ದರು. ನಾವು 3 ತಾಸುಗಳ ಕಾಲ ಸಾಮಾನು ಡಬ್ಬಗಳನ್ನು ಶೆಲ್ಫ್ನಿಂದ ಕೆಳಗೆ ಇಳಿಸುತ್ತಿದ್ದೆವು. ಫೆದರ್ ಡಸ್ಟರ್ನಿಂದ ಪ್ರತಿಯೊಂದು ಡಬ್ಬರ್ ಹೊರಮೈಯನ್ನು ಸ್ವಚ್ಛಗೊಳಿಸುತ್ತಿದ್ದೇವೆ. ಮತ್ತೆ ಅವನು ಅದೇ ಸ್ಥಾನಗಳಲ್ಲಿ ಇರಿಸುತ್ತಿದ್ದೆವು. ಇದು ತುಂಬ ಸುಸ್ತಾಗುವ ಮತ್ತು ನಿರಾಶೆವಾದ ಕೆಲಸವಾಗಿತ್ತು. ಮೈಕ್ನ ಡ್ಯಾಡನ್ನು ನಾನು ನನ್ನ ಶ್ರೀಮಂತ ಡ್ಯಾಡ್ ಎಂದು ಕರೆಯುತ್ತೇನೆ ಮತ್ತು ಅವರಿಗೆ ಇಂತಹ 9 ಸಣ್ಣ ಸೂಪರ್ ಮಾರ್ಕೆಟ್ಗಳಿದ್ದವು. ಅವುಗಳಲ್ಲಿ ಪ್ರತಿಯೊಂದರಲ್ಲೂ ದೊಡ್ಡ ಕಾರ್ ಪಾರ್ಕಿಂಗ್ಗಳಿದ್ದವು. ಅವು 7-11 ಕನ್ವೀನಿಯನ್ಸ್ ಸ್ಟೋರುಗಳ ಪ್ರಾರಂಭದ ಸಂಸ್ಕರಣೆಗಳಾಗಿದ್ದರು. ಚಿಕ್ಕ ಕಿರಾಣಿ ಅಂಗಡಿ, ಅದರಲ್ಲಿ ಜನರು ಹಾಲು, ಬ್ರೆಡ್, ಬಟರ್ ಮತ್ತು ಸಿಗರೆಟ್ ಮುಂತಾದ ಸಾಮಗ್ರಿಗಳನ್ನು ಖರೀದಿಸುತ್ತಿದ್ದರು. ಸಮಸ್ಯೆ ಏನೆಂದರೆ ಆಗ ಹವಾಯಿಯಲ್ಲಿ ಏರ್ ಕಂಡೀಷನ್ ಹೆಚ್ಚು ಬಳಕೆ ಇದ್ದಿದ್ದಾರೆ. ಶೆಕೆಯ ದಿನಗಳಲ್ಲಿ ಸ್ಟೋರುಗಳ ಬಾಗಿಲುಗಳನ್ನು ತೆರೆದಿಡಲಾಗುತ್ತಿದ್ದವು. ರಸ್ತೆ ಮತ್ತು ಪಾರ್ಕಿಂಗ್ಗಳ ಕಡೆಯ ಬಾಗಿಲುಗಳು ತೆರೆದೇ ಇರುತ್ತಿದ್ದವು. ಪ್ರತಿ ಸಲ ಕಾರು ಪಾರ್ಕಿಂಗ್ಗೆ ಬಂದಾಗ ಧೂಳು ಯಥೇಷ್ಟವಾಗಿ ಏರ್ ಕಂಡೀಷನ್ ಬರುವುದೆಲ್ಲವೋ ಅಲ್ಲಿಯವರೆಗೆ ನಮ್ಮ ಬಳಿಯಲ್ಲಿ ನೌಕರಿ ಇದ್ದಿರುತ್ತದೆ ಎಂಬ ಭರವಸೆ ನಮಗಿತ್ತು. 3 ವಾರಗಳವರೆಗೆ ಮೈಕ್ ಮತ್ತು ನಾನು ಮಿಸ್ಸೆಸ್ ಮಾರ್ಟಿನ್ ಬಳಿಗೆ ಹೋದೆವು ಮತ್ತು 3 ತಾಸು ಕೆಲಸ ಮಾಡಿದ್ದೆವು. ಮಧ್ಯಾಹ್ನದ ಗೊತ್ತೇಗಿಲ್ಲ. ನಮ್ಮ ಕೆಲಸ ಮುಗಿದು ಹೋಗುತ್ತಿತ್ತು ಮತ್ತು ಆಕೆ ನಮ್ಮ ಕೈಗಳಲ್ಲಿ 3 ಚಿಕ್ಕ ನಾಣ್ಯಗಳನ್ನು ಇಟ್ಟು ಬಿಡುತ್ತಿದ್ದರು. ನೋಡಿ, 1950ರ ದಶಕದಲ್ಲೂ 9 ವರ್ಷಗಳ ವಯಸ್ಸಿನಲ್ಲಿ 30 ಸೆಂಟ್ ಸಂಪಾದಿಸುವವರಲ್ಲಿ ಅಂತಹದ್ದೇನು ಖುಷಿ ಸಿಗುತ್ತಿರಲಿಲ್ಲ. ಆಗ ಕಾಮಿಕ್ ಪುಸ್ತಕಗಳನ್ನು 10 ಸೆಂಟಿಗೆ ಸಿಗುತ್ತಿದ್ದವು. ಹಾಗೆ ನಾನು ನನ್ನ ಹಣದಿಂದ ಕಾಮಿಕ್ ಪುಸ್ತಕಗಳನ್ನು ಖರೀದಿಸುತ್ತಿದ್ದೆ ಮತ್ತು ಮನೆಗೆ ಹೊರಟು ಹೋಗುತ್ತಿದ್ದೆ. 4ನೇ ವಾರದ ಬುಧವಾರದೊಳಗೆ ನಾನು ಈ ಕೆಲಸವನ್ನು ಬಿಟ್ಟು ಬಿಡುವ ಯೋಚನೆ ಮಾಡಿದ್ದೆ. ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ತುಂಬ ಇಂಟ್ರೆಸ್ಟನ್ನು ಇರುತ್ತದೆ. ಅರ್ಥ ಮಾಡಿಕೊಳ್ಳಿ, ನಿಮ್ಮ ಲೈಫ್ ಬದಲಾವಣೆ ಮಾಡಿಕೊಳ್ಳಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.